ನಮಸ್ಕಾರ ಅಭ್ಯರ್ಥಿಗಳೇ, ನಾಳೆ ಅಥವಾ ನಾಡಿದ್ದು ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಸಮಯ ಬಂದಿದೆ. ನಾಳೆ ಈವ್ನಿಂಗ್ ನಿಮಗೆ ರಿಸಲ್ಟ್ ಅಪ್ಡೇಟ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಏನಿಲ್ಲಪ್ಪ ಅಂತಂದರೂ ಕೂಡ ನಾಡಿದ್ದು, ಯಾಕಂದರೆ ನಾಳೆ ಸೋಮವಾರ ವಾರದ ಮೊದಲನೇ ದಿನ ಇರೋದರಿಂದ ಈಗ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ 2 ದಿನ ರಜೆಯಾಗಿತ್ತು. ರಜೆಯನ್ನು ಹೊರತುಪಡಿಸಿದರೆ ಸೋಮವಾರ ದಿನ ಬೆಳಗ್ಗಿಂತ ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ. ಈವ್ನಿಂಗ್ ತನಕ ಅಥವಾ ಲೇಟ್ ಅಂದರೆ 8:30 ತನಕ, ಸಂಜೆ 8:30 ತನಕನೂ ಅಪ್ಡೇಟ್ ಆಗುವಂಥ ಸಾಧ್ಯತೆಗಳು ಇರುತ್ತವೆ. ಇಲ್ಲಪ್ಪ ಅಂತಂದರೂ ಕೂಡ ನಾಡಿದ್ದಂತೆ ಪಕ್ಕ ನಿಮಗೆ ರಿಸಲ್ಟ್ ಬರುತ್ತೆ. ಈ ಮಧ್ಯದಲ್ಲಿ ನೀವು ಕಾಮೆಂಟ್ ಹಾಕಿದ್ರಿ ನಮ್ಮ ಒಂದು ಜಿಲ್ಲೆಗಳದ್ದು ಏನಂದರೆ ಕಟ್ ಆಫ್ ರ್ಯಾಂಕ್ಗಳನ್ನು ತೋರಿಸಿ ಅಂಥೇಳಿ. ಅದನ್ನು ಈಗ ಬಳ್ಳಾರಿ ಜಿಲ್ಲೆದು ಮತ್ತು ಇನ್ನೊಂದು ಯಾವುದಾದ್ರು ಒಂದು ಜಿಲ್ಲೆ ಇದ್ದರೆ ಅದನ್ನು ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ಶೇರ್ ಮಾಡ್ತಾಯಿದ್ದೇನೆ. ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಾಗಿದ್ದರೆ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಓಕೆ ಅನ್ನಿಸ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬರ್ ಫ್ರೀ ಇದೆ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಸೊ ಇದು ನೀವು ನೋಡ್ತಾ ಇದ್ದೀರಿ ಬಳ್ಳಾಪುರ ಜಿಲ್ಲೆದು ಕಟ್ ಆಫ್ ರ್ಯಾಂಕ್ ಇದು. ಸೊ ಇಲ್ಲಿ ನಿಮ್ಮ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ಸ್ಲೋವಾಗಿ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆದು ಇದರಲ್ಲಿ ನೀವು ಹಾಕಿರುವಂಥ ಏನು ಕಾಲೇಜ್ಗಳನ್ನು ನೀವು ಆ್ಯಡ್ ಮಾಡಿದ್ದೀರಾ ಆ ಒಂದು ಕಾಲೇಜ್ಗಳಲ್ಲಿ ಹಿಂದಿನ ವರ್ಷ 2024ರಲ್ಲಿ ಎಷ್ಟು ಕಟ್ ಆಫ್ ಇತ್ತು ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೋದು. ಜೊತೆಗೆ ನಿಮ್ಮ ಕಾಸ್ಟಲ್ಲಿ ನಿಮ್ಮ ಈಗ ಪರ್ಸೆಂಟೇಜು ಮತ್ತು ಹಿಂದಿನ ವರ್ಷದ ಪರ್ಸೆಂಟೇಜನ್ನು ಕೂಡ ಕಂಪ್ಯಾರಿಸನ್ ಮಾಡ್ಕೋಬೋದು. ಇದು ಹಿಂದಿನ ವರ್ಷದ್ದು ಮೊದಲನೇ ಸುತ್ತಿನಲ್ಲಿ ಏನೊಂದು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫನ್ನು ಬಿಟ್ಟಿದ್ದರು, ರ್ಯಾಂಕ್ಗಳನ್ನು ಅಂದರೆ ಪರ್ಸೆಂಟೇಜ್ ಕಟ್ ಆಫನ್ನು ಬಿಟ್ಟಿದ್ದರು, ಯಾವ ಕಾಸ್ಟಿಗೆ ಎಷ್ಟಿಷ್ಟು ಅಂತೇಳಿ ಇಲ್ಲಿ ನೋಡ್ಕೊಳ್ಬೋದು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆದು ಕಟ್ ಆಫ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕಟ್ ಆಫ್ನ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜಿಲ್ಲೆ ಇರುವಂಥದ್ದು ಬಳ್ಳಾರಿ. ಸೊ ಬಳ್ಳಾರಿಯಲ್ಲಿ ಎಷ್ಟು ಕಟ್ ಆಫ್ ಆಗಿತ್ತು ಅನ್ನೋದನ್ನು ಕೂಡ ಒಂದು ಸಲ ನೋಡ್ಕೊಂಬಿಡಿ. ಯಾರಾದರೂ ಬಳ್ಳಾರಿ ಡಯಟ್ ಮುಖಾಂತರ ಏನಾದರೂ ಕೌನ್ಸ್ಲಿಂಗ್ ಪ್ರಕ್ರಿಯೆಗೆ ಹಾಜರಾಗಿದ್ದರೆ ಸೊ ಅವರುಗಳಿಗೆ ಬಳ್ಳಾರಿ ಜಿಲ್ಲೆಯದು ಕಟ್ ಆಫ್ ರ್ಯಾಂಕಿಂಗು. ಇದರಲ್ಲಿ ಕೂಡ ಸೇಮ್, ಇದು ಕೂಡ ಫಸ್ಟ್ ರೌಂಡದ್ದು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ತಾವು ಹಾಕಿರುವಂಥ ಕಾಲೇಜ್ಗಳಲ್ಲಿ ಎಷ್ಟು ಕಟ್ ಆಫ್ ಆಗಿತ್ತು ಹಿಂದಿನ ವರ್ಷದ್ದು ಅನ್ನೋದನ್ನು ಇದರಲ್ಲಿ ನೋಡ್ಕೋಬೋದು. ಸೊ ಇದು ನಿಮಗೆ ಸ್ಲೋವಾಗಿ ಸ್ಕ್ರಾಲ್ ಮುಖಾಂತರ ಶೋ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ, ಯಾಕಂದರೆ ನನ್ನ ಹತ್ರ ಇನ್ಸ್ಟಾನೂ ಇಲ್ಲ ಮತ್ತು ಟೆಲಿಗ್ರಾಮ್ ಕೂಡ ಇಲ್ಲದ ಕಾರಣ ನಿಮಗೆ ನಾವು ವಿಡಿಯೋ ಮುಖಾಂತರನೇ ಶೇರ್ ಮಾಡ್ತಿರುವಂಥದ್ದು. ಇದು ಬಳ್ಳಾರಿ ಡಿಸ್ಟಿಕ್ದು ಕಟ್ ಆಫ್ ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಲಿಸ್ಟ್ ಇದು. ಆಮೇಲೆ ನೋಡಿ, ನಿಮ್ಮಲ್ಲಿ ಏನಾದರೂ ಮತ್ತೆ ಡೌಟ್ಗಳಿದ್ದಲ್ಲಿ ನಿಮಗೆ ತಪ್ಪದೆ ನೀವು ನನಗೆ ಕಾಮೆಂಟ್ಸ್ಗಳನ್ನು ಹಾಕಿರಿ. ಫ್ರೀ ಇದ್ದಾಗ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಬಟ್ ಇವತ್ತು ನನಗೆ ಫುಲ್ ಬಿಸಿ ವರ್ಕ್ ಇರೋದರಿಂದ ಇವತ್ತು ಯಾವುದೇ ಥರಂಥ ವಿಡಿಯೋಗಳನ್ನು ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ. ನಾನು ಮತ್ತೆ ನಾಳೆಗೆ ಆ್ಯಸ್ ಯೂಸಲ್ ಆಗಿ ವರ್ಕಿಂಗ್ ಡೇಲಿ ಕಂಟಿನ್ಯೂಸ್ ಆಗಿರ್ತೀನಿ. ಮಾರ್ನಿಂಗ್ ಅಂದರೂ ಕೂಡ ವಿಡಿಯೋ ಮಾಡಿ ಹಾಕಿರ್ತೀನಿ. ಇಲ್ಲಪ್ಪ ಅಂದರೂ ಮಧ್ಯಾಹ್ನ ಊಟದ ಟೈಮಲ್ಲೂ ಕೂಡ ನಾನು ಫ್ರೀ ಇದ್ದಾಗ ಕೂಡ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಈಗ ನೋಡ್ತಾ ಇದ್ದೀರಿ ಬಳ್ಳಾರಿ ಜಿಲ್ಲೆದ್ದು. ಬಳ್ಳಾರಿ ತುಂಬ ಸಿಕ್ಕಾಪಟ್ಟಿ ಕಾಲೇಜುಗಳಿದ್ದಾವೆ ಅನಿಸುತ್ತೆ. ಇಲ್ಲಿ PDF ಅಲ್ಲಿ ತುಂಬ ದೊಡ್ಡ PDF ಇದೆ ಇದು. ಓಕೆ, ಸೊ ಇದು ಬಳ್ಳಾರಿ ಜಿಲ್ಲೆದ್ದು. ಆಮೇಲೆ ನೋಡಿ, ಯಾರ ಅಭ್ಯರ್ಥಿಗಳಿಗೆ ಇಲ್ಲಿ ಡಬಲ್ ಸ್ಟಾರು ಅಂತ ಇದ್ದರೆ ಅದು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಅವರುಗಳಿಗೆ ಇದು ಕಾಲೇಜ್ ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಆಮೇಲೆ ಇನ್ನೊಂದು ಏನು ಎಕ್ಸಾಮ್ಷನ್ ಇದ್ದವರಿಗೆ SC ST ಅಭ್ಯರ್ಥಿಗಳಿಗೆ ಎಕ್ಸಾಮ್ಷನ್ ಇರುತ್ತೆ, ಫೀಸ್ ತೋರಿಸೋದಿಲ್ಲ. ಇನ್ ಕೇಸ್ ಆಫ್ ಫೀಸ್ ತೋರಿಸಿದರೆ ನೀವು ತಿಳ್ಕೊಂಬಿಡ್ರಿ, ನಿಮ್ಮದು ಡಾಕ್ಯುಮೆಂಟ್ ಸರಿ ಇಲ್ಲದ ಕಾರಣ ನಿಮಗೆ ಅದನ್ನು ಎಕ್ಸಾಮ್ಷನ್ ಕೊಟ್ಟಿಲ್ಲ ಅಂತ ಅರ್ಥ. ಓಕೆ, ಇದು ಬಳ್ಳಾರಿ ಜಿಲ್ಲೆದು. ಆಮೇಲೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ಮತ್ತು ಯಾರ ಅಭ್ಯರ್ಥಿಗಳು ನಮ್ಮ ಮಾಡ್ತಿರುವಂಥ ಕೆಲಸಗಳು ನಿಮಗೆ ಇಷ್ಟ ಅನಿಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಮತ್ತು ಇಲ್ಲಿ ಏನೋ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ನಮ್ಮ ಚಾನಲ್ ಮುಖಾಂತರ ಇರೋದಿಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಜೊತೆಗೆ ಲೈಕನ್ನು ಕೂಡ ಮಾಡಿ.